ಹೀರೋ ರಾಹುಲ್ ಗಾಂಧಿ ಜನಸೇವೆಯಿಂದ ಮನೆ ಮನೆಗಳಲ್ಲೂ ಜನಪ್ರಿಯರಾದವರು. ಪ್ರಿಯಕೃಷ್ಣ ಕೂಡ ಇವರ ಹಾದಿಯಲ್ಲೇ ಸಾಗುತ್ತಿದ್ದಾರೆ. ಜೊತೆಗೆ ಸ್ವತಃ ತಂದೆಯಿಂದ ರಾಜಕೀಯ ಬೆಂಬಲವಿದೆ. ಹೀಗಾಗಿ ಪ್ರಿಯಕೃಷ್ಣರ ಚುನಾವಣೆಯಲ್ಲಿ ಹೆಜ್ಜೆನೂ ಅಡ್ಡಿಯಾಗಲಾರದು ಅನ್ನೋದು ರಾಜಕೀಯ ಪಂಡಿತರ ಲೆಕ್ಕಾಚಾರ. ಪ್ರಿಯಕೃಷ್ಣ ಯುವ ಸೇನೆಯೊಂದಿಗೆ ಸೇರಿಕೊಂಡು ಎಂತಹ ಕಷ್ಟದ ಕೆಲಸಗಳನ್ನು ಧೈರ್ಯದಿಂದ ಮುನ್ನುಗ್ಗಿ ಸಾಧಿಸೋ ಛಲ ಇವರಲ್ಲಿದೆ. ಶ್ರೀಮಂತಿಕೆ ತಾಂಡವವಾಡುತ್ತಿದ್ದರೂ ಅಹಂ ಇಲ್ಲದ ವ್ಯಕ್ತಿತ್ವ, ಸರಳ ಸಜ್ಜನಿಕೆ, ಉದಾರ ಮನೋಭಾವ ಇವರನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮಟ್ಟಕ್ಕೆ ಕೊಂಡೊಯ್ದಿದೆ. ಬಡ ಹಾಗೂ ಮಧ್ಯಮ ವರ್ಗದ ಜನತೆಯ ಮನೆ ಬಾಗಿಲಿಗೆ ಸರ್ಕಾರದ ಸವಲತ್ತುಗಳು ತಲುಪಿದಾಗಲೇ ಪ್ರಜಾಪ್ರಭುತ್ವದ ನಿಜವಾದ ಅರ್ಥ ಸಾರ್ಥಕ ಅನ್ನೋದು ಪ್ರಿಯಕೃಷ್ಣ ಹೇಳೋ ಮಾತು. ತಂದೆ ಕೃಷ್ಣಪ್ಪರ ಸಾಮಾಜಿಕ ಕಳಕಳಿ ಹಿಂದಿರೋ ವ್ಯಕ್ತಿತ್ವ ಪ್ರಿಯಕೃಷ್ಣ. 22,000 ಅನುದಾನ ರಹಿತ ಮತ್ತು ಬಡ ವಿದ್ಯಾರ್ಥಿಗಳಿಗೆ ವೇತನ ಶುಲ್ಕ ಪಾವತಿಸಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಪ್ರೋತ್ಸಾಹ ನೀಡುವುದು ಪ್ರಿಯಕೃಷ್ಣರ ಪ್ರಮುಖ ಧ್ಯೇಯ. ಕಷ್ಟವೆಂದು ಮನೆ ಬಾಗಿಲಿಗೆ ಬರುವ ಜನರಿಗೆ ಬರಿಗೈಯಲ್ಲಿ ಕಳುಹಿಸಿದ ಉದಾಹರಣೆಗಳಿಲ್ಲ. ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ಕಾಂಗ್ರೆಸ್ ಪಕ್ಷದ ಗಣ್ಯರ ಹಾಗೂ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರುಗಳ ಮತ್ತು ಕಾರ್ಯಕರ್ತರ ಬೆಂಬಲದಿಂದಾಗಿ ಪ್ರಿಯಕೃಷ್ಣ ಚುನಾವಣೆ ಕಣಕ್ಕಿಳಿದಿದ್ದಾರೆ. ಕಾಂಗ್ರೆಸ್ಸಿನ ಪ್ರಮುಖ ನಾಯಕರುಗಳಾದ ದಿನೇಶ್ ಗುಂಡೂರಾವ್, ಅಂಬರೀಶ್, ಬಿಸಿ ಪಾಟೀಲ್ ಪ್ರಿಯಕೃಷ್ಣರವರ ಮತಯಾಚನೆಗೆ ಮುಂದಾಗಿದ್ದಾರೆ. ನಮ್ಮ ಪಕ್ಷದ ಹುರಿಯಾಳಾದಂತಹ ಪ್ರಿಯಕೃಷ್ಣ ಅವರಿಗೆ ತಮ್ಮೆಲ್ಲರ ಮತಗಳನ್ನ, ಅಮೂಲ್ಯವಾದ ಮತಗಳನ್ನ ಕೊಟ್ಟು ಪ್ರಚಂಡ ಬಹುಮತದಿಂದ ಆರಿಸ್ತಿರ್ಬೇಕು. ಒಳ್ಳೇದು ಮಾಡಿ, ನಿಮ್ಮ ಎಷ್ಟು ತಂದೆ ತಾಯಿ ಒಳ್ಳೇದು ಮಾಡಿ, ಒಳ್ಳೇದು ಮಾಡ್ರಪ್ಪ. ಎಲ್ಲ ಹಾಕಿ ನೀವೆಲ್ಲ ದೊಡ್ಡ ದೊಡ್ಡ ಅಧಿಕಾರಕ್ಕೆ ಬನ್ನಿ. ಒಳ್ಳೇದು ಮಾಡಲಿ, ನಿಮಗೆ ಪ್ರೀತಿ ವಿಶ್ವಾಸ ಇರಲಿ ನಮ್ಮ ಕಲಾವಿದಗಳ ಮೇಲೆ. ಚುನಾವಣೆ ಬಂತು ಅಂದ್ರೆ ಪ್ರತಿ ಸಾತಿ ಜನ ತಮ್ಮ ಸಮಸ್ಯೆಗಳ ಬಗ್ಗೆ ಹೇರಳವಾಗಿ ಮಾತನಾಡ್ತಾರೆ. ಚುನಾವಣೆ ಮುಗೀತು ಅಂದ್ರೆ ಗಪ್ಚುಪ್. ಆದ್ರೆ ಈ ಬಾರಿ ಆ ರೀತಿ ಆಗಿಲ್ಲ. ಚುನಾವಣಾ ಕಣಕ್ಕಿಳಿದಿರೋ ನಾಯಕರ ಬಗ್ಗೆ ಎಲ್ಲೆಂದರಲ್ಲಿ ಬಿಸಿ ಬಿಸಿ ಚರ್ಚೆ. ಈ ಯುವ ನಾಯಕನ ಬಗ್ಗೆ ಜನ ಏನ್ ಹೇಳ್ತಾರೆ ಕೇಳೋಣ. ಯುವಕರು ಮೇಲೆ ವಿದ್ಯಾವಂತರು ಅಂತವರು ಯೂತ್ಸ್ ಕೊಟ್ಟರೆ ವಿದ್ಯಾವಂತರಿಗೆ MA ಓದಿರೋದ್ರಿಂದ ಒಳ್ಳೆ ಕೆಲಸ, ಬಡಾವಣೆ ಅಭಿವೃದ್ಧಿ ಕೆಲಸಗಳನ್ನು ಖಂಡಿತ ಮಾಡ್ತಾರೆ. ಒಳ್ಳೆ ಎಜುಕೇಶನ್ ಹುಡುಗ, ಆಮೇಲೆ ಬುದ್ಧಿವಂತ, ಆಮೇಲೆ ದೊಡ್ಡವರು ಚಿಕ್ಕವರು ಅಂತ ಮರ್ಯಾದೆ ಕೊಡ್ತಾರೆ, ಬೆಲೆ ಕೊಡ್ತಾರೆ ಜನಗಳಿಗೆ. ಸೊ ಅದಕ್ಕೋಸ್ಕರ ಅವ್ರಿಗೆ ನಾವು ವಾಲಂಟಿಯರ್ ಆಗಿ ಇದು ಮಾಡ್ತಾ ಇರೋದು. ಅವರು ಇವಾಗ ಬೇರೆ ಹಿರಿಯ ನಾಯಕರಿಗಿಂತ ಅವ್ರ ಜೊತೆ ನಿಂತ್ಕೊಂಡು ಯೂತ್ಗೆ ಒಂದು ಅವಕಾಶ ಕೊಡ್ತಾ ಇದ್ದಾರೆ. ಇದು ನಮಗೊಂದು ಒಳ್ಳೆ ಇದಾಗ್ತದೆ. ಯೂತು ಇವಾಗ ಪೊಲಿಟಿಕ್ಸ್ಗೆ ಬರ್ತಾ ಇದೆ ಅನ್ನೋದು ಒಂದು ಒಳ್ಳೆ ಸಂತೋಷದ ವಿಚಾರ. ಅವ್ರಿಗೆ ರಾಜಕೀಯಕ್ಕೆ ದುಡ್ಡು ಬೇಕು ಅಂತಾನೆ ಬರ್ತಾ ಇಲ್ಲ, ಜನಸೇವೆ ಮಾಡಬೇಕು ಅಂತ ಅವ್ರಿಗೆ ಭಾರಿ ಇಷ್ಟ ಇದೆ. ಪ್ರಿಯಕೃಷ್ಣ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ಈಗ ಕಂಟೆಸ್ಟ್ ಮಾಡ್ತಾ ಇರೋ ಅಭ್ಯರ್ಥಿಗಳಲ್ಲಿ ತುಂಬಾ ಹೈಲಿ ಕ್ವಾಲಿಫೈಡ್ ಅಂತ ಕಂಡು ಬರುತ್ತೆ. ಈಸ್ MA and LLB. ಅವ್ರ ಬಗ್ಗೆ ತುಂಬಾ ಹೋಪ್ಸ್ ಇದೆ ನಮಗೆ. ಯಾಕಂದ್ರೆ ಅವ್ರ ತಂದೆ ಕ್ಷೇತ್ರದಲ್ಲಿ ವಿಜಯನಗರದಲ್ಲಿ ಅವರು ಅವ್ರ ತಂದೆ ಜೊತೆ ಪಾಲ್ಗೊಂಡು ಸಕ್ರಿಯವಾಗಿ ಜನಸೇವೆಯಲ್ಲಿ ತೊಡಗಿದ್ದಾರೆ. ಸೊ ಐ ಥಿಂಕ್ he'll make a better option. If given a chance, he'll perform better than the present MLA. ಯುವ ಪ್ರಿಯ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಬ್ರೇಕ್ನ ನಂತರ. ಕೊನೆಗೂ ಮಾತಿನ ಮೂಟೆಯನ್ನ ಬಿಚ್ಚಿಡೋದಕ್ಕೆ ಪ್ರಿಯಕೃಷ್ಣ ಸಿಕ್ಕಿದ್ರು. ಮೊದಲ ಬಾರಿಗೆ ಚುನಾವಣಾ ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿದಿರೋದ್ರಿಂದ ಸಹಜವಾಗಿಯೇ ಕೊಂಚ ವಿಚಲಿತ ಭಾವ ಕಾಣ್ತಾ ಇತ್ತು. ಆದ್ರೂ ಯುವ ಶಕ್ತಿಯನ್ನೇ ಬೆನ್ನ ಹಿಂದೆ ಇಟ್ಕೊಂಡಿರ್ತಕ್ಕಂಥ ಯುವ ಪ್ರಿಯ ಏನಂತಾರೆ ನೀವೇ ಕೇಳಿ. ಚಿಕ್ಕ ವಯಸ್ಸಿನಲ್ಲೇ ರಾಜಕೀಯಕ್ಕೆ ಇಳಿದಿದ್ದೀರಿ, ಕಾರಣ ಏನು? ಸಕ್ರಿಯವಾಗಿ ಅಭ್ಯರ್ಥಿಯಾಗಿ ರಾಜಕೀಯಕ್ಕೆ ಬರಲಿಕ್ಕೆ ಇದೊಂದು ಆಕಸ್ಮಿಕ ಅಂತ ಹೇಳ್ಬೋದು. ಅವರು ಅಕಸ್ಮಾತ್ ಈಗ ಬಿಟ್ಟೋಗಿರಲಿಲ್ಲ ಅಂದರೆ ಪಕ್ಷನ, ನಾನು ಯಾವುದೇ ಕಾರಣಕ್ಕೂ ಸಕ್ರಿಯವಾಗಿ ಬರೋಕ್ಕಾಗ್ತಿಲ್ಲ ರಾಜಕೀಯಕ್ಕೆ. ಅವ್ರು ಬಿಟ್ಟೋಗಿದ್ರೆ ಸಕ್ರಿಯವಾಗಿ ರಾಜಕಾರಣಕ್ಕೆ ಬರಬೇಕಾಯ್ತು. ಆದರೆ ನಾನು ಮುಂಚೆಯಿಂದನೂ ನಮ್ಮ ತಂದೆಯವರ ಜನಸೇವೆಯಲ್ಲಿ ಭಾಗಿಯಾಗಿದ್ದೀನಿ. ಅವರ ಚಿಕ್ಕದ್ರಿಂದ ಯಾವ್ಯಾವ ರೀತಿ ನಾನು ಅವರ ಒಂದು ಜನಸೇವೆ, ಅವರ ಒಂದು ರಾಜಕೀಯದಲ್ಲಿ ನಾನು ಅವರ ಒಡನಾಟ ಹೊಂದಿದ್ದೀನಿ, ಜನರ ಒಂದು ಒಡನಾಟದಲ್ಲಿದ್ದೀನಿ.
ಅವ್ರ ಜೊತೆ ನಾನು ಸಂಪರ್ಕದಲ್ಲಿ ಇದ್ದೀನಿ. ನಾನು ಆದ್ದರಿಂದ ಹೊಸದೇನಲ್ಲ ರಾಜಕೀಯ, ಸಕ್ರಿಯವಾಗಿ ಬಂದಿದ್ದು ಅಭ್ಯರ್ಥಿಯಾಗಿ ಇದೇ ಮೊದಲನೇ ಬಾರಿ. ನಿಮ್ಮ ಪ್ರಕಾರ ರಾಜಕೀಯ ಅಂದರೆ ನಿಸ್ವಾರ್ಥ, ಪ್ರಾಮಾಣಿಕ, ಜನರ ಸೇವೆ ಹಾಗೂ ಸಹೃದಯದಿಂದ ಎಲ್ಲರನ್ನೂ ಒಂದೇ ಅಂತ ತಗೊಂಡೋಗೋದೇ ರಾಜಕೀಯ ಅಂತ ನಾನು ತಿಳ್ಕೊಂಡಿದ್ದೀನಿ. ನಿಮ್ಮ ಕೈಗೆ ಅಧಿಕಾರ ಕೊಟ್ಟರೆ ಯಾವ ರೀತಿ ಅಭಿವೃದ್ಧಿ ಕಾರ್ಯ ಮಾಡ್ತೀರಾ? ಮೊದಲನೇದಾಗಿ ನಮ್ಮ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ನಾನು ಎಲ್ಲೆಲ್ಲಿ ಪ್ರಚಾರಕ್ಕೆ ಹೋಗ್ತಿದ್ದೀನಿ ಅಲ್ಲೆಲ್ಲ ನನಗೆ ಜನರು ಕಂಪ್ಲೇಂಟ್ ಮಾಡ್ತಾರೆ, ಹೇಳ್ತಾರೆ ಈ ಕೆಲಸ ಮಾಡಿಸಿ ಆ ಕೆಲಸ ಮಾಡಿಸಿ ಅಂತ ಹೇಳ್ತಾರೆ. ಅದನ್ನೆಲ್ಲ ನಾನು ಒಂದು ನೋಟ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಅದನ್ನು ನನ್ನ ಮೊದಲನೇ ಆದ್ಯತೆ, ಮೊದಲನೇ ಟಾಪ್ ಪ್ರಯಾರಿಟಿ ಅಂತ ತಗೊಂಡು ಆ ಮೂಲಭೂತ ಸೌಕರ್ಯಗಳ ಕೊರತೆ ಎಲ್ಲೆಲ್ಲಿದೆ ಅದನ್ನು ನಿವಾರಿಸಲಿಕ್ಕೆ ನಾನು ಮೊದಲನೇ ಕ್ರಮ ಕೈಗೊಳ್ತೀನಿ. ನಂತರ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಸಬ್ವೇ, ಫ್ಲೈಓವರ್ ಇರ್ಬೋದು, ಅಂಡರ್ ಪಾಸ್ ಇರ್ಬೋದು, ಅದನ್ನೆಲ್ಲ ನಂತರ ಕಾರ್ಯಕ್ರಮದಲ್ಲಿ ನಾನು ಅಳವಡಿಸ್ಬೋದು. ರಾಜಕೀಯಕ್ಕೆ ಬರಲು ಪ್ರೇರಣೆ ಯಾರು ಅಥವಾ ಸ್ವಂತ ಇಚ್ಛೆನಾ? ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಮುಂಚೂಣಿಯಲ್ಲಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಯಾವ ರೀತಿ ಅವರ ಒಂದು ವಯಸ್ಸನ್ನ, ಅವರ ಒಂದು ಯೌವನನ, ಅವರ ಒಂದು ಜೀವನನೇ ಮುಡುಪಾಗಿ ಇಟ್ಟಿದ್ದಾರೆ ದೇಶದ ಹಿತಾಸಕ್ತಿಗೋಸ್ಕರ. ಯಾವುದೇ ಒಂದು ಸಚಿವ ಸ್ಥಾನದ ಆಸೆ ಒಳಗಾಗದೆ, ಯಾವುದೇ ಒಂದು ಅಧಿಕಾರದ ಆಸೆಗೆ ಒಳಗಾಗದೆ ಅವರು ಯಾವ ರೀತಿ ಕೇವಲ ಸಂಸದರಾಗಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾಗಿ ಈಗ ಮುಂದೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷನ. ಇವತ್ತು ಅಧಿಕಾರಕ್ಕೆ ತಂದಿದ್ದಾರೆ ಕಾಂಗ್ರೆಸ್ ಪಕ್ಷನ. ಅವರು ನನಗೊಂದು ಪ್ರೇರಣೆ ಅಂತಲೇ ಹೇಳ್ಬೋದು. ಅವರಿಂದನೇ ನಮ್ಮ ಒಂದು ಅಭ್ಯರ್ಥಿ ಸ್ಥಾನಕ್ಕೆ ನನ್ನ ತಗೊಂಬಂದು ಬಿಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರ ಹ್ಯಾಂಡ್ ಪಿಕ್ ಮಾಡಿ ಕಳಿಸಿರೋದು ನಮ್ಮನ್ನ. ಯಾವ ರೀತಿ ಅವರ ಐಡಿಯಾಗಳಿದೆ, ಅವರ ಒಂದು ಥಾಟ್ಸ್ ಇದೆ ಅಂದರೆ, ಅವರು ಮುಂದೆ ಬರ್ತಕ್ಕಂಥ 20 ವರ್ಷಗಳಿಗೆ ಯಾರ್ಯಾರನ್ನ ನಾಯಕರನ್ನಾಗಿ ತಯಾರು ಮಾಡಬೇಕು ಅನ್ನೋದನ್ನು ಅವ್ರು ಈಗಲೇ ಪ್ಲ್ಯಾನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರ ಒಂದು ಪ್ರೇರಣೆನೇ ನಮಗೆ ಮಾರ್ಗದರ್ಶನ ಆಗಿದೆ. ಮತ್ತು ನಮ್ಮ ತಂದೆಯವರ ಯಾವ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ, ಯಾವ ರೀತಿಯಲ್ಲಿ ಅವರು ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ, ಯಾವ ರೀತಿ ಅವರು ಜನಸೇವೆ ಮಾಡಿದ್ದಾರೆ, ಆ ರೀತಿಯಲ್ಲಿ ನಾನು ನಡ್ಕೊಂಡು ಹೋಗಬೇಕು ಅಂತ ನನಗೆ ಮೊದಲಿಂದನೂ ಒಂದು ಆಸೆ ಇತ್ತು. ಅದಕ್ಕೊಂದು ಅವಕಾಶ ಈಗ ದೊರೆತಿದೆ. ಅದನ್ನು ನಾನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಬೇಕು ಅಂತ ನಾನು. ಯುವ ನಾಯಕರು ರಾಜಕೀಯಕ್ಕೆ ಬಂದರೆ ಏನು ಅಭಿವೃದ್ಧಿ ಮಾಡ್ತೀರಾ? ಇವತ್ತು ನಿಮಗೆ ತಿಳಿದಾಗೆ ಯುವಕರಿಗೆ ಅವ್ರದ್ದೇ ಆದಂಥ ಒಂದು ಐಡಿಯಾಸ್ ಇರ್ತವೆ, ಅವ್ರದ್ದೇ ಥಾಟ್ಸ್ ಇರ್ತವೆ. ಯಾವುದು ಓಲ್ಡ್ ಥಾಟ್ಸ್ ಇರೋದಿಲ್ಲ, ಹಳೆ ರೀತಿಯಲ್ಲಿ ಯಾರೋ ಯೋಚನೆ ಮಾಡೋದಿಲ್ಲ. ಎಲ್ಲ ಮುಂದೆ ಯಾವ ರೀತಿಲಿ ಮಾಡಬೇಕು, ಮುಂದೆ ಯಾವ ರೀತಿಲಿ ತೊಗೊಂಡೋಗ್ಬೇಕು ಕ್ಷೇತ್ರನ, ಯಾವ್ಯಾವ ರೀತಿಲಿ ಅಭಿವೃದ್ಧಿ ಮಾಡಬೇಕು ಅನ್ನೋದನ್ನೇ ಅವರ ತಲೆಯಲ್ಲಿ ಇರ್ತದೆ. ನಾವು ಒಂದು ಅಧಿಕಾರಕ್ಕೆ ಬಂದರೆ ಯುವಕರು ಯಾವ ರೀತಿ ಒಂದು ಪ್ರೊಫೆಷ್ನಲ್ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಾರೆ ಕಂಪ್ನಿನ, ಆ ರೀತಿಯಲ್ಲಿ ಕ್ಷೇತ್ರದ ಕಾರ್ಯವೈಖರಿನ, ಅಭಿವೃದ್ಧಿ ಕೆಲಸಗಳನ್ನ ನಾವು ಮ್ಯಾನೇಜ್ ಮಾಡಬೇಕು ಅಂತಿದ್ದೀವಿ. ಒಂದು ಟಾಸ್ಕ್ ಫೋರ್ಸ್ ರಚಿಸಬೇಕು ಅಂತ ಇದ್ದೀವಿ. ಕ್ಷೇತ್ರದ ನಾಗರಿಕರನ್ನ ಅಳವಡಿಸ್ಕೊಂಡು ಅವ್ರನ್ನೆಲ್ಲ ಒಂದು ಮೆಂಬರ್ಸ್ ಮಾಡಿ ಅಥವಾ ಒಂದು ಟಾಸ್ಕ್ ಫೋರ್ಸ್ ಥರ ಮಾಡಿ ಅವ್ರನ್ನ ಒಂದು ಗುಂಪು ಮಾಡಿ ಅವರಿಂದ ಯಾವ್ಯಾವ ರೀತಿಯಾದ ಸಲಹೆ ತೊಗೊಬೋದು, ಸೂಚನೆಗಳು ತೊಗೊಬೋದು, ಅದನ್ನು ತೊಗೊಂಡು ಅವರ ಒಂದು ಇಷ್ಟದಂತೆ ಕೆಲಸ ಮಾಡಬೇಕು ಅಂತ ನಾನು. ಹಿರಿಯ ನಾಯಕರ ವಿರುದ್ಧ ಸ್ಪರ್ಧೆಗಿಳಿದಿದ್ದೀರಿ. ಮತದಾರರು ನಿಮಗೆ ಮತ ಹಾಕಲು ನಿಮ್ಮಲ್ಲಿರೋ ವಿಶೇಷ ಗುಣಗಳೇನು? ಹೌದು, ನಮ್ಮ ಹಿರಿಯರೇ ಅವರು ನಮ್ಮಿಂದ ಬಹಳ ದೊಡ್ಡವರು. ನಾನು ಮುಂಚೆಯಿಂದ ನೋಡಿದ್ದೀವಿ ಅವ್ರನ್ನ. ಆದರೆ ಇವತ್ತವರು ಬೇರೆ ಪಕ್ಷದಲ್ಲಿದ್ದಾರೆ. ಆದ್ದರಿಂದ ಅವ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನಮ್ಮ ಪಕ್ಷದ ತತ್ವ ಸಿದ್ಧಾಂತ ಏನಿದೆ ನಾವು ಅದನ್ನು ಹೇಳ್ತೀವಿ. ಅವ್ರ ಪಕ್ಷದ ತತ್ವ ಸಿದ್ಧಾಂತ, ಹೊಸ ಪಕ್ಷದ ತತ್ವ ಸಿದ್ಧಾಂತಗಳು ಏನೇನಿದೆ ಅದನ್ನು ಅವರು ಹೇಳ್ತಾರೆ. ಜನರು ತೀರ್ಮಾನ ಮಾಡಿರ್ತಾರೆ. ಮೊದಲೇ ಅವರು ಕಳೆದ ವರ್ಷ ಕೊಟ್ಟಂಥ ಮತಕ್ಕೆ, ಅವರ ಒಂದು ಓಟ್ಗೆ ಏನು ಯಾವ ರೀತಿನೂ ಒಂದು ಸ್ಪಂದಿಸದೆ, ಕೇಳದೆ, ಮಾಡದೆ ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ. ಅದನ್ನು ಅವರು ಜನರ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. ಅವ್ರದ್ದೇ ಆದ ತೀರ್ಮಾನ ಕೊಡ್ತಾರೆ. ನಾವು ಯಾವುದೇ ರೀತಿ ಹಿರಿಯ ಕಿರಿಯ ಅಂತ ಏನು ನೋಡೋ ಅವಶ್ಯಕತೆ ಇರೋದಿಲ್ಲ. ನಮ್ಮ ತತ್ವ ಸಿದ್ಧಾಂತ ನಮ್ಮದು, ಅವ್ರ ತತ್ವ ಸಿದ್ಧಾಂತ ಅವ್ರದ್ದು. ಪಕ್ಷಗಳ ವಿರುದ್ಧ ಹೋರಾಟ ಇರ್ತದೆ, ಪಕ್ಷಗಳ ವಿರುದ್ಧ ಚುನಾವಣೆ ನಡೀತದೆ, ಜನ ತೀರ್ಮಾನ ಕೊಡ್ತಾರೆ. ಜನರ ತೀರ್ಮಾನವನ್ನು ನಾವು ನಂಬ್ಕೊಂಡಿದ್ದೀವಿ. ಇವತ್ತು ಮರು ಚುನಾವಣೆ ಅಗತ್ಯ ಇರಲಿಲ್ಲ, ಆದರೂ ಬಂದಿದೆ. ಅದು ಏನಕ್ಕೆ ಅಂತ ಎಲ್ಲ ಜನರಿಗೆ ತಿಳಿದಿದೆ.
ಅವ್ರ ಅಧಿಕಾರ ಬರುತ್ತೆ ಅಂತ ಬೇರೆ ಪಕ್ಷಕ್ಕೆ ಹೋದ್ರು, ನಮ್ಮ ಪಕ್ಷನ ಬಿಟ್ಟು ಹೋದ್ರು. ಅದರಿಂದ ಚುನಾವಣೆ ಬಂದಿದೆ, ಅದು ಜನರ ಮೇಲೆ ಹೊರೆ ಆಗಿದೆ, ದೇಶದ ಮೇಲೆ ಹೊರೆ ಆಗಿದೆ. ಮೊದಲೇ ರಿಸೆಷನ್ನಲ್ಲಿದೆ ದೇಶ, ಎಲ್ಲರೂ ತಿಳಿದಂತೆ. ಮತ್ತು ಇದೊಂದು ಚುನಾವಣಾ ಹೊರೆ ಏನಿದೆ ಅದು ಜನರ ಮೇಲೆ ಬೀಳುತ್ತೆ, ತೆರಿಗೆ ಮುಖಾಂತರನೋ ಇನ್ನೊಂದು ಮುಖಾಂತರನೋ ಬೀಳ್ತದೆ. ಅದನ್ನು ಜನ ತಿಳ್ಕೊಂಡು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ನಾನು ಭಾವಿಸಿದ್ದೇನೆ. ಚುನಾವಣಾ ಪ್ರಚಾರಕ್ಕೆ ಅಂತ ಹೊಸ ತಂತ್ರ ಏನಾದರೂ ಬಳಸ್ತಾ ಇದ್ದೀರಾ? ನಾವು ಯಾವುದೇ ರೀತಿಯ ಒಂದು ಅಬ್ರದ ಪ್ರಚಾರಕ್ಕೆ ಹೋಗ್ತಾ ಇಲ್ಲ. ನಾವು ಭಾಳ ಸೌಮ್ಯವಾಗಿ ಡೀಸೆಂಟಾಗಿ ಮನೆಗೆ ಹೋಗಿ ಅವ್ರನ್ನ ಮತ ಕೇಳ್ತಾ ಇದ್ದೀವಿ. ಯಾವ ಕಾರಣಕ್ಕೋಸ್ಕರ ಚುನಾವಣೆ ಬಂತು, ಯಾವ ಉದ್ದೇಶಕ್ಕೋಸ್ಕರ ಚುನಾವಣೆ ಬಂತು ಅನ್ನೋದನ್ನು ಜನರಿಗೆ ಎಜುಕೇಟ್ ಮಾಡ್ತಾ ಇದ್ವಿ. ಜನರು ಪ್ರಜ್ಞಾವಂತರಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ, ಅವರೆಲ್ಲ ತಿಳ್ಕೊಂಡಿದ್ದಾರೆ ಯಾವುದಕ್ಕೆ ಬಂತು, ಯಾವ ಒಂದು ಅಧಿಕಾರದ ಆಸೆಗೋಸ್ಕರ ಚುನಾವಣೆ ಬಂದಿದೆ ಅನ್ನೋದನ್ನು ಜನ ತಿಳ್ಕೊಂಡಿದ್ದಾರೆ. ಜನರೇ ನಮ್ಗೆ ಹೇಳಿ ಕಳಿಸ್ತಾ ಇದ್ದಾರೆ, ಇಲ್ಲ ನಾವು ಈ ಬಾರಿ ಒಂದು ಶಾಶ್ವತವಾದ ಶಾಸಕನಿಗೆ ಮತ ಹಾಕ್ತೀವಿ, ನಾವೊಂದು ಯುವಕನಿಗೆ ಮತ ಹಾಕ್ತೀವಿ, ಬದಲಾವಣೆ ಮಾಡ್ತೀವಿ, ಹೊಸ ಮುಖಕ್ಕೆ ಮತ ಹಾಕ್ತೀವಿ ಅಂತ ನನಗೆ ಜನ ಎಲ್ಲ ಕಡೆ ಪ್ರೋತ್ಸಾಹ ಕೊಟ್ಟು ಎನ್ಕರೇಜ್ ಮಾಡಿ ಕಳಿಸ್ತಾ ಇದ್ದಾರೆ. ಆದ್ದರಿಂದ ನನ್ನ ವಿಶ್ವಾಸ ಹೆಚ್ಚಾಗ್ತಾ ಇದೆ. ಆ ಅತಿ ವಿಶ್ವಾಸನ ನಾನು ಮನಸ್ಸಿಗೆ ತಗೊಳ್ದೆ ನನ್ನ ಕೆಲಸ ನಾನು ಇನ್ನೂ ಮಾಡ್ತಾನೆ ಇದ್ದೀನಿ. ನಿರಂತರವಾಗಿ ನಾವು ಕಷ್ಟಪಟ್ಟು ಬೆಳಗ್ಗೆ ರಾತ್ರಿ ನೋಡದೆ ಕೆಲಸ ಮಾಡ್ತಾ ಇದ್ದೀವಿ. ಚುನಾವಣಾ ಪ್ರಚಾರದಲ್ಲಿದ್ದೀವಿ, ಮನೆಗೆ ಹೋಗಿ ಮತ ಕೇಳ್ತೀವಿ. ಅಧಿಕಾರದ ಆಸೆಗೋಸ್ಕರ ಬಂದಿಲ್ಲ, ಯಾವುದೇ ರೀತಿ ಹಣದ ಆಸೆಗೋಸ್ಕರ ಬಂದಿಲ್ಲ, ಜನರ ಸೇವೆಗೋಸ್ಕರ ಬಂದಿದ್ದೀನಿ. ಜನರ ಸೇವೆನೇ ನನ್ನ ಜೀವನ ಪೂರ್ತಿ ಮಾಡಬೇಕು ಅಂತ ನಾನು ರಾಜಕೀಯಕ್ಕೆ ಬಂದಿದ್ದೀನಿ. ಅದನ್ನು ಜನರಿಗೆ ಹೇಳ್ತಾ ಇದ್ದೀನಿ. ಜನರು ತಿಳ್ಕೊಂಡಿದ್ದಾರೆ, ಅವರು ಆಶೀರ್ವಾದನೇ ನಂಬ್ಕೊಂಡಿದ್ದೀನಿ. ನನಗೆ ವಿಶ್ವಾಸ ಇದೆ, ಜನರು ನನಗೆ ಈ ಬಾರಿ ಆಶೀರ್ವಾದ ಮಾಡ್ತಾರೆ, ಹಿರಿಯರು ಆಶೀರ್ವಾದ ಮಾಡ್ತಾರೆ, ಯುವಕರಂತೂ ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರ ಒಂದು ಪ್ರೋತ್ಸಾಹ, ಅವರ ಒಂದು ಉತ್ಸಾಹ ನೋಡಿದ್ರೆ ಭಾಳ ಖುಷಿ ಆಗ್ತದೆ. ಹಾಗೆ ಹಿರಿಯರ ಆಶೀರ್ವಾದನೂ ಇದ್ದೇ ಇದೆ, ಎಲ್ಲ ಕಡೆ ಆಶೀರ್ವಾದ ಮಾಡ್ತಾರೆ. ಹೊಸ ಮುಖ ಯುವಕ ಮಾಡಲೇಬೇಕು ನಿಮಗೆ ಅಂತ ಹೇಳಿ ಕಳಿಸ್ತಿದ್ದಾರೆ. ನಂಬಿಕೆ ಇದೆ. ಇದು ಯುವ ನಾಯಕನ ಯುವ ಪ್ರಿಯತೆ. ಕರ್ನಾಟಕದಲ್ಲಿ ಒಟ್ಟು 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಉಪಚುನಾವಣೆ. ಅದರಲ್ಲೂ ಬೆಂಗಳೂರಿನ ಗೋವಿಂದರಾಜನಗರ ಕ್ಷೇತ್ರ ಯಾಕೆ ಕುತೂಹಲದ ಕೇಂದ್ರ ಬಿಂದುವಾಗಿತ್ತು ಅನ್ನೋದು ಎಲ್ಲರಿಗೂ ಗೊತ್ತಾಯಿತು. ಯುವ ಶಕ್ತಿಯ ಮುಂದಾಳತ್ವದಲ್ಲಿ ಜನತೆಯ ಭವಿಷ್ಯ ಅರಳಲಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಧನ್ಯವಾದಗಳು.